ಮನೇಲಿ ಅಪ್ಪ ಬರೋವರೆಗೂ ಕಾದಿದ್ದು ಮಿಂಚುನ ಸ್ವಲ್ಪ ಹೊತ್ತು ಅಪ್ಪನ ಜೊತೆ ಆಟ ಆಡಿಸ್ಕೊಂಡು ಮನೆಗೆ ಹೋಗುವಂಥ ಪ್ಲಾನ್ ಆಗಿತ್ತು. ಸ್ಟಾರ್ ಸುವರ್ಣದಲ್ಲಿ ಕಾಂತಾರ ಫಿಲ್ಮ್ ಹಾಕಿದ್ರು, ಆದರೆ ಕಾಂತಾರ ಫಿಲ್ಮ್ನ ಪೂರ್ತಿಯಾಗಿ ನೋಡೋದಕ್ಕಾಗಲಿಲ್ಲ. ಸೊ ಇನ್ನೇನು ಆಟ ಆಡ್ತಾ ಇರೋಂಥ ಮಕ್ಕಳನ್ನ ಕರ್ಕೊಂಡು ಮನೆಗೆ ಹೋದ್ವಿ. ಸೊ ಬರೋವಾಗ ಚಿಟ್ಟಿ ಸ್ವಲ್ಪ ಬೇಜಾರಾಗಿದ್ದ ಅಂತೇಳಿ ಅವ್ನಿಗೆ ಏನಾದರೂ ತಿನ್ನಿಸ್ಕೊಂಡು ಹೋಗೋಣ ಅಂತೇಳಿ ಹೊರಗಡೆ ಬಂದ್ವಿ. ಸೊ ಇಲ್ಲಿ ಒಂದು ಬೇಕರಿ ಹತ್ರ ಬಂದ್ವಿ. ಬಟ್ ಬೇಕರಿ ಹಿಂದ್ಗಡೆ ಪಾರ್ಟಿ ಹಾಲ್ ಇದ್ದಿದ್ದು ನಮ್ಗೆ ಗೊತ್ತೇ ಇರಲಿಲ್ಲ. ನಾವು ಕೂಡ ಒಂದು ಪಾರ್ಟಿ ಹಾಲ್ ಹುಡುಕ್ತಾ ಇದ್ವಿ. ಬಿಕಾಸ್ ನಮ್ಮ ಮಿಟ್ಟು ಬರ್ತಡೇ ಇದೆ ನೆಕ್ಸ್ಟ್ ಮಂತ್. ನಾವು ಹುಡುಕ್ತಾ ಇದ್ದಿದ್ದಕ್ಕೂ ಅದು ಸಿಕ್ಕಿದ್ದಕ್ಕೂ ತುಂಬಾನೇ ಇಷ್ಟ ಆಯಿತು. ನಮ್ಮ ಮಕ್ಕಳು ಕೂಡ ಸಖತ್ ಇಷ್ಟಪಟ್ಟರು. ಜಯಂತ್ ಕೂಡ ನಾನು ಪ್ಲಾನ್ ಮಾಡಿದ್ದೇನೆಂದ್ರೆ ಇಲ್ಲೇ ಬರ್ತಾರೆ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ. ಸೊ ಮಕ್ಕಳಿಗೆ ಜ್ಯೂಸು, ನಮಗೆ ಪಿಜ್ಜಾ ಆರ್ಡರ್ ಮಾಡ್ಕೊಂಡು ಕುತ್ಕೊಂಡಿದ್ವಿ. ಇವಳನ್ನ ಹಿಡಿಯೋದು ಒಂದೇ, ಹುಲಿ ಮರಿನ ಹಿಡಿಯೋದು ಒಂದೇ, ಹಂಗಾಗ್ಬಿಡುತ್ತೆ. ಮಿಂಚುನ ಹಿಡಿಯೋದು ಅಂತಂದ್ರೆ ದೊಡ್ಡವ್ರನ್ನ ಇಬ್ಬರನ್ನ ಹಿಡಿದಷ್ಟು ಸುಲಭ ಅಲ್ಲ, ತುಂಬಾನೇ ತುಂಟಿ ಇದ್ದಾಳೆ. ಹಾಗಾಗಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಪಿಜ್ಜಾ ತಿನ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ಬಂದು ಸ್ವಲ್ಪ ಹಾಲು ಕುಡಿಸಿ ಆಟ ಆಡೋದಕ್ಕೆ ಪ್ಲೇಟ್ ಕೊಟ್ಟಿದ್ದೀನಿ. ಕೈಯಲ್ಲಿ ಏನಾದರೂ ಕೊಟ್ಟರೆ ಮಾತ್ರ ನನ್ನನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡ್ತಾಳೆ, ಇಲ್ಲ ಅಂತಂದರೆ ಅಸ್ಸಲು ಬಿಡಲ್ಲ. ಸೊ ಇನ್ನು ಇವರಿಬ್ರು ಅಪ್ಪನ ಜೊತೆ ಆಟ ಆಡ್ಕೊಂತ ಕೂತ್ಕೊಂಡಿದ್ದಾರೆ. ಸೊ ನಿದ್ದೆ ಬಂದಿತ್ತು, ಮಿಂಚು ಸ್ವಲ್ಪ ಕಿರಿಕಿರಿ ಮಾಡಿದ್ಲು ಅಂತೇಳಿ ಮಲಗಿಸ್ಬಿಟ್ಟೆ. ಮಲಗಿಸಿ ಹೋಗಿ ಅನ್ನ ಮಾಡಿದೆ. ಅನ್ನ ಜೊತೆ